Hey Lucky Charms, welcome back to our world. Ivattu ನಾವು Bangalore the most happening place at ಬಂದಿದ್ದೀವಿ. Guess where? So we are standing in front of the aeroplane. ಹಂಗಂತ ಇದು aeroplane ಅಲ್ಲ, it's a restaurant and the aeroplane themed restaurant. So ಒಳಗಡೆ ಸಾಕಷ್ಟು ಆಪ್ಷನ್ಸ್ ಇದೆ, ವೆಜ್ ಅಂಡ್ ನಾನ್ ವೆಜ್ ಎಲ್ಲ ಆಪ್ಷನ್ಸ್ ಇದೆ. ಸೊ ಸದ್ಯಕ್ಕೆ ಬ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ಮೋಸ್ಟ್ ವೈರಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ರೆಸ್ಟೋರೆಂಟ್ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ನಮಗೂ ಒಂದು ಕ್ಯೂರಿಯಾಸಿಟಿ ಏನಿದೆ ಒಳಗಡೆ ಹೋಗಿ ನೋಡೋಣ. ಅಂಡ್ ತುಂಬಾ ಯುನೀಕ್ ಆಗಿದೆ ಈ ರೆಸ್ಟೋರೆಂಟ್ ಅಂತ ಕೇಳ್ಪಟ್ಟಿದೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ಇನ್ಸೈಡ್ ಅಂಡ್ ಎಕ್ಸ್ಪ್ಲೋರ್. ಸೊ ದಿಸ್ ಇಸ್ ದ ರೆಸ್ಟೋರೆಂಟ್ ಅಂಡ್ ಇಲ್ಲಿ ಫುಲ್ ಪಾರ್ಕಿಂಗ್ ಸ್ಪೇಸ್ ಇದೆ. ಕಾರ್ ಪಾರ್ಕಿಂಗ್ ಆ್ಯಂಡ್ ಬೈಕ್ ಪಾರ್ಕಿಂಗ್ ಎರಡೂ ಅವೈಲೇಬಲ್ ಇದೆ. Okay, so approx how long it might take? 1 hour? We have to wait for 1 hour. ಸೊ ಇದು ಟಿಕೆಟ್ ಕೌಂಟರ್ ಆ್ಯಂಡ್ ಟಿಕೆಟ್ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಐ ಥಿಂಕ್ ಎಂಟ್ರಿ ಫೀ ಅಂತ ಐ ಥಿಂಕ್ ಏನಾದರೂ ಪೇ ಮಾಡಬೇಕು ಅನಿಸುತ್ತೆ. ಆ್ಯಂಡ್ 1 hour ವೆಯ್ಟ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಎಷ್ಟು ಟಿಕೆಟು? 100 each. ಓಕೆ, ಸೊ 100 rupees ಈಚ್. ಆ್ಯಂಡ್ ಯೂಶ್ವಲಿ ನಾವು ಫ್ಲೈಟಲ್ಲಿ ಹೋಗೋವಾಗ ಹೇಗೆ ಬೋರ್ಡಿಂಗ್ ಪಾಸ್ ತೊಗೋತೀವೋ ಅದೇ ಥರ ಪರ್ ಪರ್ಸನ್ 100 rupees ಚಾರ್ಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆಲ್ ಗಿವ್ ದ ಬೋರ್ಡಿಂಗ್ ಪಾಸ್ ಟಿಕೆಟ್ ಥರ ಇದೆ. ಐ ವಿಲ್ ಶೋ ಯು. ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಆಲ್ರೆಡಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. 1/2 hour to 1 hour ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಲೆಟ್ ಮೀ ಶೋ ಯು. ಸೊ ನೋಡ್ಬೋದು ಇಲ್ಲಿ ಸ್ವಲ್ಪ ಜನ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಆಲ್ರೆಡಿ ಎಂಟರ್ ಕೂಡ ಆಗಿದ್ದಾರೆ. ನಾವು ಇಲ್ಲಿ ಎಂಟರ್ ಆದ ತಕ್ಷಣ ಬೋರ್ಡಿಂಗ್ ಪಾಸ್ ತೊಗೊಬೇಕು. ಏರ್ಪೋರ್ಟಲ್ಲಿ ತೊಗೊಂಡು ಹಾಗೇನೆ. ಆ್ಯಂಡ್ ಇಲ್ಲಿ ಶ್ವೇತಾ ಹತ್ರ ಆಲ್ರೆಡಿ ಬೋರ್ಡಿಂಗ್ ಪಾಸ್ ಇದೆ. ಓಕೆ, ದಿಸ್ ಇಸ್ ದ ಟೈಮಿಂಗ್ಸ್ ವಾಟ್ ವಿ ಆರ್ ಟೇಕಿಂಗ್. ಇದು ಡೇಟ್ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನೋ ರಿಫಂಡ್, ನೋ ಡಿಸ್ಕೌಂಟ್ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಸೇಮ್ ಇದು ಬೋರ್ಡಿಂಗ್ ಪಾಸ್ ಪ್ಯಾಸೆಂಜರ್ಸ್ 2 ಅಂತಾನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಆ್ಯಂಡ್ ಇದೇನೋ ಗೊತ್ತಿಲ್ಲ, ಏನಿದು ಕೇಸ್ಬೋ ಥರ ಮಾಡಿದ್ದಾರೆ. ಮೇ ಬಿ ಇಲ್ಲಿ ಕುತ್ಕೋಬಹುದು ಅನ್ಸುತ್ತೆ. ಓಕೆ, ಬಟ್ ಬಿಸಿಲು ತುಂಬ ಇದೆ. ಈವ್ನಿಂಗ್ ಟೈಮ್ಸಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಲೈಟಿಂಗ್ ಇಲ್ಲ, ಸೊ ನಾಟ್ ಶ್ಯೂರ್ ಈವ್ನಿಂಗ್ ಹೇಗೆ. ಹಾಂ, ಈವ್ನಿಂಗ್ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಈ ರೆಸ್ಟೋರೆಂಟ್ ಓಪನ್ ಟೈಮಿಂಗ್ಸ್ ಬಂದ್ಬಿಟ್ಟು ಇಟ್ ಸ್ಟಾರ್ಟ್ಸ್ ಫ್ರಮ್ 1:30 ಅಲ್ವಾ? 1 o'clock. ಓಕೆ, 1 until 10 ವರೆಗೂ ಓಪನ್ ಇರುತ್ತೆ. ಸೊ ಆಲ್ಮೋಸ್ಟ್ 1 hour ಆಯಿತು, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗಿಲ್ಲೇನು ಇಷ್ಟ ಆಗಿಲ್ಲ ಅಂದರೆ ವೆಯ್ಟಿಂಗ್ ಸಿಸ್ಟಮ್ ತುಂಬ ಲಾಂಗ್ ಇದೆ. ಬಿಕಾಸ್ ಇವರೆಲ್ಲ ಆಲ್ರೆಡಿ ಬಂದು 2 hours ಮೇಲೆ ಆಗಿದೆ. ಬಟ್ ಇನ್ನೂ ಒಳಗಡೆ ಬಿಡ್ತಾ ಇಲ್ಲ. ಕೇಳಿದ್ರೆ ಒಳಗಡೆ ಸೀಟ್ಸ್ ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕ್ರೌಡ್ ನೋಡ್ಬೋದು, ತುಂಬ ಜನ ಬಂದು ವಾಪಸ್ ಕೂಡ ಹೋಗ್ತಾ ಇದ್ದಾರೆ. Yeah. ಸೊ ಫೈನಲಿ ಒಳಗಡೆ ಬಂದು ಕೂತಿದ್ದೀವಿ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ನಮಗಂತೂ ತುಂಬ ಕೆಟ್ಟದಾಗಿದೆ. ನಾವು ಬಂದು ಇಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ದು 3:10ಗೆ 3:09 ಆ್ಯಂಡ್ ಇವಾಗ ಇಟ್ ಇಸ್ 4:35. ಆಲ್ಮೋಸ್ಟ್ 1.5 hours ವೆಯ್ಟ್ ಮಾಡ್ತೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಟೈರ್ಡ್ ಆಯಿತು ವೆಯ್ಟ್ ಮಾಡಿ. ಬಿಕಾಸ್ ಹೊರಗಡೆ ಪ್ರಾಪರ್ ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲ. 1.5 hours ಅಲ್ಲಿ ನಿಂತ್ಕೊಂಡೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. And ಯಾರಾದರೂ if you're coming on weekends, please don't come because almost ನಿಮಗೆ 2 hours ಇಲ್ಲ 3 hours ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತೇ 1.5 hours ಆಗಿದೆ ಅಂದರೆ ವೀಕೆಂಡ್ಸಲ್ಲಿ ಐಮ್ ಶೋರ್ ಇನ್ನೂ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಮೆನು. ಇದು ಪಾಸ್ಪೋರ್ಟ್ ಅಂತ ಹಾಕಿದ್ದಾರೆ ಇಲ್ಲಿ. ಸೊ ಪ್ರೈಸ್ ಆ್ಯಕ್ಚುಲಿ ಬೆಟರ್ ಇದೆ, ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲ. ಚಿಕನ್ ಸ್ಟಾರ್ಟರ್ಸ್, ತಂದೂರಿ ಸ್ಟಾರ್ಟರ್ಸ್ ಆ್ಯಂಡ್ ಟೈಗರ್ ಏರೋ ಸ್ಪೆಷಲ್ ಅವ್ರದ್ದೇ ಸ್ಟಾರ್ಟರ್ಸ್ ಕೂಡ ಇದೆ.
ಪ್ರೈಸ್ ಇದೆ ನಾರ್ಮಲ್ ರೆಸ್ಟೋರೆಂಟ್ಸಲ್ಲಿ ಹೇಗಿರುತ್ತೆ ಅದೇ ಥರ ಪ್ರೈಸ್ ಇದೆ. ಆಪ್ಷನ್ಸು ಚೆನ್ನಾಗಿದೆ. ಸೊ ಹಿ ಈಸ್ ದ ಫೌಂಡರ್. ಸೊ ವೈಬ್ ಕೂಡ ಸೇಫ್, ಫ್ಲೈಟಲ್ಲಿ ಕೂತಿರೋ ವೈಬೇ ಇದೆ. ವಿಂಡೋ ವ್ಯೂ. ಏರ್ ಹಾಸ್ಟೆಲ್ಸ್ ಕೂಡ ಓಡಾಡ್ತಾ ಇರ್ತಾರೆ ಫಾರ್ ಟೇಕಿಂಗ್ ಯೋರ್ ಆರ್ಡರ್. ಅವರೇ ಆರ್ಡರ್ ಕೂಡ ತಗೋತಾರೆ. ಆ್ಯಂಡ್ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ಅವೈಲೇಬಲ್ ಇಲ್ಲ. ಸೊ ಹ್ಯಾಂಡ್ ವಾಶ್ ಬದಲು ಇವರು ವೆಟ್ ವೈಪ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೀಟ್ಸ್ ಕೂಡ ಒಳಗಡೆ ಖಾಲಿ ಇದೆ, ಬಟ್ ಕೆಳಗಡೆ ತುಂಬ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಸೀಟ್ಸ್ ಅವೈಲೇಬಲ್ ಇಲ್ಲ ಅಂತ. ಯಾರಿಗೂ ಒಳಗಡೆ ಕೂಡ ಬಿಡಲ್ಲ ಬಂದು ನೋಡೋದಕ್ಕೆ. ಸೊ ನಮ್ಮ ಫುಡ್ ಬಂತು, ಅದೇ ಸರ್ವಿಂಗ್. ಸೊ ಟೇಸ್ಟಿಂಗ್ ಟೈಮ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಗೀ ರೋಸ್ಟ್ ಸೆಮಿ ಗ್ರೇವಿ ಇರುತ್ತೆ ಅಂತ ಹೇಳಿದ್ರು, ಬಟ್ ಇದು ಫುಲ್ ಡ್ರೈ ಇದೆ. ಇದು ಕಾಂಬಿನೇಷನ್ ತಣ್ಣಕ್ಕಿದೆ, ಬಿಸಿ ಇಲ್ಲ, ಯಾವಾಗಲೂ ಮಾಡಿರೋದಿದೆ. ಸಾಲ್ಟ್ ಇಲ್ಲ, ನೀರು ಸ್ವಲ್ಪ ಸಪ್ಪೆ. ಸಾಲ್ಟ್ ಇಲ್ಲ, ತುಂಬ ಕಡಿಮೆ ಇದೆ. ಸೊ ಎಷ್ಟು ಗೀ ರೋಸ್ಟ್ಗೆ ಔಟ್ ಆಫ್ 10 ಎಷ್ಟು ರೇಟ್ ಮಾಡೋದು? 10, 6. ಅದೇ 5. ಯೂಶಲಿ ಗೀ ರೋಸ್ಟ್ ಅಂದರೆ ಸ್ವಲ್ಪ ರಿಚ್ ಆಗಿರುತ್ತೆ, ಇದು ತುಂಬ ಡ್ರೈ ಇದೆ. ಮೇಲೆ ಸ್ವಲ್ಪ ಕ್ಯಾಶ್ಯೂಸ್ ಎಲ್ಲ ಸ್ಪ್ರಿಂಕಲ್ ಮಾಡಿದ್ದಾರೆ. ಆ್ಯಂಡ್ ಗೀದು ಫ್ಲೇವರ್ ಬರ್ತಾ ಇಲ್ಲ, ಅಷ್ಟು ಎವಿಡೆಂಟ್ ಆಗಿ ಗೊತ್ತಾಗ್ತಲ್ಲ. ಸೊ ಕುಲ್ಚಾ ತಿಂದಾಯಿತು. ಈಗ ಫ್ರೈಡ್ ರೈಸ್ ಟೇಸ್ಟ್ ಮಾಡೋ ಟೈಮ್. ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿರೋದು. ಹೇಗಿದೆ? ಟೇಸ್ಟ್ ಮಾಡಿ. ಫ್ರೈಡ್ ರೈಸ್ ಚೆನ್ನಾಗಿದೆ, ಬಟ್ ಅದೇ ಬಿಸಿ ಇಲ್ಲ. ಕಂಪೇರ್ ಟು ಗೀ ರೋಸ್ಟ್ ಇಟ್ಸ್ ಬೆಟರ್. ಸ್ವಲ್ಪ ವಾಮ್ ಇದೆ. ಆದರೆ ಟೇಸ್ಟ್ ಯುನೀಕ್ ಟೇಸ್ಟ್ ಅಂತ ಏನಿಲ್ಲ, ನಾರ್ಮಲಿ ಎಲ್ಲ ಕಡೆ ರೈಸ್ ಎಗ್ ರೈಸ್ ಹೇಗಿರುತ್ತೋ ಹಾಗೆ ಇದೆ. ಲೆಟ್ಸ್ ಟ್ರೈ ಬಿರಿಯಾನಿ. ಬಿರಿಯಾನಿ ಐ ಥಿಂಕ್ ಚೆನ್ನಾಗಿರಬಹುದು. ಟೇಸ್ಟ್ ದ್ಯಾಟ್. ಐ ಥಿಂಕ್ ಐ ವಿಲ್ ರೇಟ್ 8. ಸೊ ಲೆಟ್ಸ್ ಟೇಸ್ಟ್ ಬಿರಿಯಾನಿ ನಾವು. ಪ್ರಿಯಾ ಟೇಸ್ಟ್ ಮಾಡಾಯಿತು, ಹೇಗಿದೆ ಟೇಸ್ಟು? ನಂಗೆ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ. ಸ್ವಲ್ಪ ಹೊಗೆ ವಾಸನೆ ಆಗಿಲ್ಲ ಟೇಸ್ಟ್. ಬರ್ನ್ ಸ್ಮೆಲ್ ಥರ ಬರ್ತಾ ಇದೆ. ಬರ್ನ್ ಆಗಿಲ್ಲ, ಬಟ್ ಅದು ಬರ್ತಾ ಇದೆ. ಬಿರಿಯಾನಿ ಚೆನ್ನಾಗಿಲ್ಲ. ಎಗ್ ಫ್ರೈಡ್ ರೈಸ್ ವಾಸ್ ಮಚ್ ಬೆಟರ್. ಬಿರಿಯಾನಿ ಫ್ರೆಶ್ ಇಲ್ಲ. ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿದ್ವಿ, ಇಷ್ಟ ಆಗಲಿಲ್ಲ. ಮಟನ್ ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ವಿ. ತುಂಬ ಡಿಫ್ರೆನ್ಸ್ ಇಲ್ಲ ಚಿಕನ್ಗೆ ಮಟನ್ಗೆ. ಅದು ಬಾಸ್ಮತಿ ರೈಸ್ ಇತ್ತು. ಇದು ಏನು ರೈಸ್ ಇದು? ಜೀರಾ ಸಾಂಬಾರ್. ಯೂಶಲಿ ನಾನು ಮಟನ್ ತಿನ್ನಲ್ಲ. ಓಕೆ
better than chicken biryani. Wow, taste ಮಾತ್ರ ನನಗೆ ಇದು ರೈಸ್ ಟು ಫ್ಲೇವರ್ ಬರ್ತಾರೆ ಸೆಪರೇಟ್ ಜೀರಾ ಸಾಂಬಾರ್ ರೈಸ್ ಟು ಫ್ಲೇವರ್ ಇದೆ ಬಟ್ ಯಾ ಅದೇ ಚಿಕನ್ ಬಿರಿಯಾನಿಗೆ ಕಂಪೇರ್ ಮಾಡಿದ್ರೆ ಮಚ್ ಬೆಟರ್ ಜಸ್ಟ್ ಆಯ್ತು ನೀವು ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಬೇಡಿ ಮಟನ್ ಬಿರಿಯಾನಿ ಇಸ್ ಫೈನ್ ಬಿಕಾಸ್ ಅಂದರೆ ನಮ್ಗೆ ಗೊತ್ತಿಲ್ಲ ನಮಗೆ ಪರ್ಸ್ನಲಿ ಇಬ್ಬರಿಗೂ ಚಿಕನ್ ಬಿರಿಯಾನಿ ಇಷ್ಟ ಆಗಲಿಲ್ಲ ಮಟನ್ ಬಿರಿಯಾನಿ ಇಸ್ ಓಕೆ ಸೊ ಫೈನಲಿ ಟೇಸ್ಟ್ ಮಾಡಿ ಆಚೆ ಬಂದಿದ್ದೀವಿ. ನಮಗೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನಮಗೆ ಸ್ವಲ್ಪ ಓಕೆ ಇತ್ತು. ಓಕೆ ಅನ್ನೋದಕ್ಕಿಂತ ಸ್ವಲ್ಪ ವರ್ಸ್ಟ್ ಎಕ್ಸ್ಪೀರಿಯನ್ಸೇ ಇತ್ತು. ಬಿಕಾಸ್ ಲೈಕ್ ಒಳಗಡೆ ಎಂಟ್ರಿ ಆಗೋ ಮುಂಚೆನೇ ಆಲ್ಮೋಸ್ಟ್ ನಾವು 2 hours ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ ಒಳಗಡೆ ಸೀಟ್ ಇದ್ರೂ ಕೂಡ ಬಿಡ್ತಾ ಇರಲಿಲ್ಲ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ರಿಕ್ವೆಸ್ಟ್ ಮಾಡಿ ಆವಾಗ ಮಾತ್ರ ಬಿಡ್ತಾರೆ. ಆ್ಯಂಡ್ ಇನ್ನೊಂದು 100 rupees ಇಲ್ಲಿ ಫಸ್ಟೇ ನಾವು ಇದು ತೊಗೊಬೇಕು, ಬೋರ್ಡಿಂಗ್ ಪಾಸ್ ಅಂತ ಅಲ್ಲಿ ತಗೋಬೇಕು, ವಿಚ್ ಇಸ್ ನಾಟ್ ಇಟ್ ಆಲ್ ವರ್ಕ್. ಸೀ ಫುಡ್ ಇಲ್ಲ, ಅದು ಬಿಟ್ಟು ಇದನ್ನೆಲ್ಲ ಇದೆ, ನಾನ್ ವೆಜ್, ವೆಜ್ ಆ್ಯಂಡ್ ಇದೆ ಎಲ್ಲ ಇದೆ, ಚಿಕನ್ ಮಟನ್ ಎಲ್ಲ. ಬಟ್ ತುಂಬ ಕೆಟ್ಟದಾಗಿತ್ತು. ಆ್ಯಂಡ್ ಎಗ್ ಫ್ರೈಡ್ ರೈಸ್ ತೊಗೊಂಡಿದ್ದಂತೂ ತೀರಾ ನಾರ್ಮಲ್ ಆಗಿತ್ತು, ಎಲ್ಲ ಕಡೆ ಹೇಗಿರುತ್ತೆ ಹಾಗೆ. ಆ್ಯಂಡ್ ಚಿಕನ್ ಬಿರಿಯಾನಿ ವರ್ಸ್ಟ್ ಇತ್ತು. ಮಟನ್ ಬಿರಿಯಾನಿ ಕೂಡ ಅದು ಮಟನ್ ಬಿರಿಯಾನಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಒಂದು ನಾರ್ಮಲ್ ಚಿಕನ್ ಬಿರಿಯಾನಿ ಅಷ್ಟು ಲೈಟ್ ಇತ್ತು. ಚಿಕನ್ ಬಿರಿಯಾನಿ ಲೈಟ್ ಇರಲ್ಲ, ಬಟ್ ತುಂಬ ಲೈಟ್ ಇತ್ತು. ಆ್ಯಂಡ್ ಗೀ ರೋಸ್ ಕೂಡ ಚೆನ್ನಾಗಿರಲಿಲ್ಲ. ಆ ಗೀದು ಇದೆ ಫ್ಲೇವರೇ ಸಿಕ್ಕಿರಲಿಲ್ಲ. ಓವರ್ ಆಲ್ ಹೇಳಬೇಕು ಅಂದರೆ ಆಫ್ಟರ್ ವೇಟಿಂಗ್ ಫಾರ್ 1.5 hours ಒಳಗಡೆ ಹೋಗಿ ಊಟ ನೋಡೋದು, ಅಟ್ಲೀಸ್ಟ್ ಊಟ ಆದರೂ ಟೇಸ್ಟಿ ಆಗಿದ್ದರೆ ವೆಯ್ಟ್ ಮಾಡಿದ್ದಕ್ಕೆ ವರ್ತ್ ಅಂತ ಹೇಳ್ಬಹುದಿತ್ತು. ಬಟ್ ಊಟ ತೀರಾ ಕೆಟ್ಟದಾಗಿತ್ತು. ಇಲ್ಲಿ 1 time ವಿಸಿಟ್ ಮಾಡಬಹುದು ಅಷ್ಟೇ. ಅದೂ ಆ ಏರೋಪ್ಲೇನ್ ಎಕ್ಸ್ಪೀರಿಯನ್ಸ್ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ 1 time ವಿಸಿಟ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಅದೂ ತುಂಬ ವೆಯ್ಟ್ ಮಾಡಬೇಕು. ಆ್ಯಂಡ್ ಯಾರು ವೀಕೆಂಡ್ಸಲ್ಲಿ ಬರಬೇಡಿ. ಅಗೇನ್ ಆ್ಯಂಡ್ ಅಗೇನ್ ವಿ ಆರ್ ಟೆಲಿಂಗ್, ಮೇನ್ ಎಲ್ಲರೂ ಇಲ್ಲಿ ರೆಸ್ಟೋರೆಂಟಿಗೆ ಬರೋದೇ ಒಳ್ಳೆ ಫುಡ್ ಟೇಸ್ಟ್ ಮಾಡೋದಕ್ಕೆ. ಬಟ್ ಫುಡ್ ತುಂಬ ಕೆಟ್ಟದಾಗಿದೆ. ಆ್ಯಂಡ್ ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಅವರು ತುಂಬ ಲೈಕ್ ಬ್ಯಾಡ್ ರಿವ್ಯೂಸೇ ಕೊಡ್ತಾಯಿದ್ರು. ಬಿಕಾಸ್ ಕೇರ್ ಕೂಡ ಮಾಡಲ್ಲ. ಇವಂದು ನೀವು ಅಲ್ಲಿ ಹೋಗಿ ಕೇಳ್ತಾ ಇದ್ರು ಕೂಡ ನೀವು ವೆಯ್ಟ್ ಮಾಡಿ ಅಲ್ಲಿ ಖಾಲಿ ಇದ್ರೂ ಕೂಡ ಬಿಡ್ತಾ ಇರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅದೇ ಇಟ್ ವಾಸ್ ನಾಟ್ ಓಕೆ. ಆ್ಯಂಡ್ 100 rupees ಕೊಟ್ಬಿಟ್ಟು ಪರ್ ಪರ್ಸನ್ ಜಸ್ಟ್ ಫಾರ್ ದ ಎಂಟ್ರಿ ಫೀ, ಐ ಡೋಂಟ್ ನೋ, ಇಟ್ ಇಸ್ ನಾಟ್ ವರ್ತ್. ಆಬ್ವಿಯಸ್ಲಿ ಇವಾಗ ನಾವು ಒಳಗಡೆ ಹೋಗಲೇಬೇಕು ಫುಡ್ ಟೇಸ್ಟ್ ಮಾಡಬೇಕು ಅಂದರೆ. ಸೊ ಅದೂ ಇಟ್ ಇಸ್ ವೇಸ್ಟ್. ಆ್ಯಂಡ್ ಒಳಗಡೆ ಹೋಗಿ ಫುಡ್ ಆರ್ಡರ್ ಮಾಡುವಾಗ್ಲೂ ಅಷ್ಟೇ ಆ ಸರ್ವಿಸ್ ಕೂಡ ಇಟ್ ವಾಸ್ ಓಕೆ ಓನ್ಲಿ. ಅವ್ರು ಬಂದು ಆರ್ಡರ್ ತೊಗೊಳೋದಾಗಲಿ, ನನಗೆ ಹಾಸ್ಪಿಟಾಲಿಟಿ ಚೆನ್ನಾಗಿಲ್ಲ. ಯಾರು ಕೇರ್ ಮಾಡ್ತಾ ಇರಲಿಲ್ಲ. ಮೇ ಬಿ ಅವರು ತುಂಬ ಟಯರ್ಡ್ ಆಗಿದ್ರು, ಏನೋ ಓಡಾಡಿ ಅಷ್ಟು ಕೇರ್ ಯಾರು ಮಾಡ್ತಾರೆ. ಆ್ಯಂಡ್ ಫುಡ್ ಆಲ್ಸೋ ಲೈಕ್ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಬರೋದಕ್ಕೆ. ಅಂದರೆ ಇಫ್ ಯು ಆರ್ ಕಮ್ಮಿಂಗ್ ಒಂದೇ ಸರಿ ಆರ್ಡರ್ ಕೊಟ್ಬಿಡಿ. ಅಗೇನ್ ನೀವು ಸ್ವಲ್ಪ ಬ್ರೇಕ್ ತೊಗೊಂಡು ಕೊಟ್ಟರೆ ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ಒಂದು 3 hours ಹೊಟ್ಟೋಗುತ್ತೆ. ನಮ್ಗೆ ಆಲ್ರೆಡಿ 2 hours ವೇಸ್ಟ್ ಆಗಿದೆ ಒಳಗಡೆ. ಚಿಕನ್ ಬಿರಿಯಾನಿ ವಾಸ್ ನಾಟ್ ಓಕೆ. ಮಟನ್ ಬಿರಿಯಾನಿನೂ ನಮ್ಗೆ ಆ ಮಟನ್ ಬಿರಿಯಾನಿ ಟೇಸ್ಟ್ ಕೊಡಲಿಲ್ಲ. ಇಟ್ ವಾಸ್ ನಾಟ್ ದ್ಯಾಟ್ ರಿಚ್. ಅದೇ ನಮಗೆ ಚಿಕನ್ ಬಿರಿಯಾನಿ ಥರ ಫ್ಲೇವರ್ ಇತ್ತು. ಆ್ಯಕ್ಚುಲಿ ಅದು ಬಿರಿಯಾನಿ ಅನಿಸ್ತಾ ಇರಲಿಲ್ಲ, ತುಂಬ ತೀರಾ ಲೈಟ್ ಇತ್ತು ಅದು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ಬಂದು ಲೈಕ್ ಪ್ಲೇನ್ ಒಳಗಡೆ ಕುತ್ಕೊಂಡು ಒಂದ್ಸರಿ ಎಕ್ಸ್ಪೀರಿಯನ್ಸ್ಗೆ ಇಟ್ ಇಸ್ ವರ್ತ್. ಬಿಕಾಸ್ ಪ್ರೈಸ್ ಅನ್ ಹೈಯರ್ ಸೈಡ್ ಅಂತ ಇಲ್ಲ, ಇಟ್ ಇಸ್ ಓಕೆ ಲೈಕ್ ನಾರ್ಮಲ್ ಬೇರೆ ರೆಸ್ಟೋರೆಂಟ್ಸ್ ಅಲ್ಲಿ ಹೇಗಿರುತ್ತೋ ಅದೇ ಥರ ಇದೆ ಪ್ರೈಸು. ಸೊ ಫಾರ್ ದ್ಯಾಟ್ ಇಟ್ ಇಸ್ ಓಕೆ, ಇಟ್ ಇಸ್ ವರ್ತ್. ಬಟ್ 1 time ಎಕ್ಸ್ಪೀರಿಯನ್ಸ್ ಇಸ್ ಓಕೆ. ಮತ್ತೆ ನೀವು ಸೆಕೆಂಡ್ ಟೈಮ್ ಬರ್ತೀರಾ ಅಂದರೆ ಇಟ್ ಇಸ್ ನಾಟ್ ಇಟ್ ಆಲ್ ಓಕೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೀವು ಪ್ರೀವಿಯಸ್ಲಿ ಯಾರಾದರೂ ವಿಸಿಟ್ ಮಾಡಿದರೆ ಬೇರೆ ಯಾವುದಾದ್ರು ಫುಡ್ ಟ್ರೈ ಮಾಡಬಹುದಿತ್ತಾ, ಅವ್ರ ಬೇರೆ ಏನಾದರೂ ಟ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತೋ, ಅವ್ರು ವಾಟ್ ವೆಂಟ್ ರಾಂಗ್ ಅನ್ನೋದನ್ನು ಸ್ವಲ್ಪ ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ಬರೋರ್ಗು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಲಿ ವಿಸಿಟ್ ಮಾಡಬೇಕು ಅಂತಲೂ ತಿಳಿಸಿ, ಖಂಡಿತ ಅಲ್ಲಿ ವಿಸಿಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ಅಪ್ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.